ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳ ಕಣ್ಣಿನ ರೆಡಾರಲ್ಲಿ ಬಿದ್ದುಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಯಾಕೆಂದರೆ ನಿನ್ನೆ ಆಗಿದಂಥ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಏನಾಯಿತು ಅಂತ ಏನೂ ತಪ್ಪಿಲ್ಲ ಅಂದ್ರೂ ಕೂಡ ಸ್ಯಾಮ್ ಅವ್ರಿಗೆ ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಡಿಕ್ಕಿ ಹೊಡೆದಿದ್ದು ಇದೇನಿದೆ ಡ್ಯಾಶ್ ಏನಿದೆ ಇದು ಸಿಕ್ಕಾಪಟ್ಟಿ ಟ್ರಿಗರ್ ಮಾಡಿದೆ ಆಸ್ಟ್ರೇಲಿಯನ್ ಫ್ಯಾನ್ಸ್ಗೆ. ನಮ್ಮ ದೇಶಕ್ಕೆ ಬಂದ್ಬಿಟ್ಟು ನಮ್ಮ ಹುಡುಗಂಗೆ ಮುಟ್ರೆ ಬಿಟ್ಬಿಡ್ತೀವಿ ಗುರು ಅನ್ನೋ ವೈಬಲ್ಲಿ ಸ್ವಲ್ಪ ಜನ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳಿದ್ದಾರೆ. ಸೊ ನೆನ್ನೆಯಿಂದ ಹಿಡ್ಕೊಂಡು ವಿರಾಟ್ ಕೊಹ್ಲಿಗೆ ಬೌಂಡ್ರಿ ಲೈನ್ಸ್ಗೆ ಹೋದ್ರು ಅಂತಂದರೆ ಬೂ ಮಾಡ್ತಾ ಇದ್ದಾರೆ. ಅಂದರೆ ಎಂಕರೇಜ್ ಕೂಡ ಮಾಡ್ತಿದ್ದಾರೆ, ಅದು ಬಿಟ್ಟು ಒಟ್ನಲ್ಲಿ ಬೂ ಮಾಡೋದೇ ಇವಾಗ ಮ್ಯಾಟ್ರ್ ಆಗ್ತಾ ಇರೋದು. ಎಂಕರೇಜ್ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಕಿರ್ಚೋದು ಕೂಗೋದು ಎಲ್ಲ ಅದು ಕಾಮನ್ನು. ಬೂ ಮಾಡೋದು ಇದು ನಾಟ್ ಕಾಮನ್ನು, ಇದು ಅವಾಗ ಆಗುತ್ತೆ ಅಷ್ಟೇ. ಎಲ್ಲೋ ರೇರ್ ಸೀನ್ಸ್ ಇದು ಬೂ ಆಗೋದು. ಬಟ್ ಅವರಿಗೆ ಚಿಯರ್ ಮಾಡೋದು, ರೊಚ್ಚಿಗೆ ಎಪ್ಸೋದು, ಕೂಗೋದು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅದು ಇದು ಅಂತೆಲ್ಲ ಯಾವಾಗಲೂ ಆಗ್ತಾ ಇರುತ್ತೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಮೂವ್ ಮಾಡ್ತಿರೋ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳು. ವಿರಾಟ್ ಕೊಹ್ಲಿ ಯಾವಾಗ ಔಟ್ ಆಗಿ ಬಂದರೋ 30+ ರನ್ಸಿಗೆ ಡಗೌಟಿಗೆ ಬರ್ತಾ ಇರೋಂಥ ಟೈಮಲ್ಲಿ, ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಇರೋವಂಥ ಟೈಮಲ್ಲಿ ಆ ಸ್ಟ್ಯಾಂಡ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಸಿಕ್ಕಾಪಟ್ಟೆ ಅಣುಕಿಸೋ ಥರ ಕಿರ್ಚಿಕೊಂಡು ಬೂ ಮಾಡೋದೇನಿದೆ. ಸೊ ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ವಿರಾಟ್ ಕೊಹ್ಲಿ ಅವ್ರು ನೆನ್ನೆ ಮಾಡಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳು ಇವಾಗ ಬೂ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಬಂದಿದೆ ವಿರಾಟ್ ಕೊಹ್ಲಿಗೆ. ನೋಡಿ, ಇಷ್ಟು ಮ್ಯಾಚ್ ಆಯಿತು ಆಲ್ರೆಡಿ, ಇವಾಗ 4ನೇ ಮ್ಯಾಚ್ ನಡೀತಿದೆ. ಈ 3 ಮ್ಯಾಚಲ್ಲೂ ಕೂಡ ಮಾಡಿಲ್ಲ, ಯಾರನ್ನೂ ಕೂಡ ವಿರಾಟ್ ಕೊಹ್ಲಿಗೆ ಬೂ ಮಾಡಿಲ್ಲ. ಬಟ್ ನಿನ್ನೆ ಆದಂಥ ಇನ್ಸಿಡೆಂಟ್ ಏನಿದೆ ಅದು ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳಿಗೆ ಟ್ರಿಗರ್ ಆಗಿದೆ. ಸೊ ಅದಕ್ಕೋಸ್ಕರನೇ ಅವರು ಈ ಥರ ಮಾಡ್ತಾ ಇರೋವಂಥದ್ದು. ಅರ್ಥ ಇದೆ ಇದನ್ನು ಮಾಡೋದ್ರಲ್ಲಿ, ಖಂಡಿತ ಅರ್ಥ ಇಲ್ಲ. ಅದನ್ನು ಅಲ್ಲಿಗಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಆದರೆ ಚೆನ್ನಾಗಿರುತ್ತೆ ಫ್ಯಾನ್ಸ್ಗಳು ಕೂಡ. ಬಟ್ ಫ್ಯಾನ್ಸ್ಗಳಂತೂ ಕ್ಯಾರಿ ಖಂಡಿತ ಮಾಡೇ ಮಾಡ್ತಾರೆ. ಕ್ರಿಕೆಟ್ ಪ್ಲೇಯರ್ಸ್ಗಳೇ ಕ್ಯಾರಿ ಮಾಡ್ಬೇಕಾದ್ರೆ ಫ್ಯಾನ್ಸ್ಗಳು ಕ್ಯಾರಿ ಮಾಡಬಾರ್ದ ಇದನ್ನು, ಈ ದ್ವೇಷನ. ನಮ್ಮ ಹುಡುಗಂಗೆ ಬಂದ್ಬಿಟ್ಟು ಈ ಥರ ಮಾಡ್ತಾರೆ, ಡಿಚ್ಚಿ ಹೊಡಿತಾರೆ, ಗುಮ್ತವ್ರು ಹಾಕೊಂಡಿಲ್ಲಿ. ಇದು ನಾವು ಹೆಂಗೆ ತಡ್ಕೊಳಕ್ಕಾಗುತ್ತೆ? ನಾವು ಸ್ವಲ್ಪ ಉರ್ಸೋದು ಬೇಡವಾ ಇವರಿಗೆ ಅಂತ. ಆ್ಯಕ್ಚುಲಿ ನೆನ್ನೆಯಿಂದನೇ ಸ್ಯಾಡಾಗಿ ಹೋಗ್ಬಿಟ್ಟಿದೆ. ವಿರಾಟ್ ಕೊಹ್ಲಿ ಅವರ ವಿರುದ್ಧ ಕಿರ್ಚೋವಂಥದ್ದು, ಬೂ ಮಾಡುವಂಥದ್ದು, ವಿರಾಟ್ ಕೊಹ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಸ್ಟ್ಯಾಂಡ್ಸ್ಗಳಲ್ಲಿ. ವಿರಾಟ್ ಕೊಹ್ಲಿ ಆ ಬೌಂಡ್ರಿ ಲೈನ್ಸಲ್ಲಿ ಫೀಲ್ಡಿಂಗ್ ಹೋದಾಗ, ಬೌಂಡ್ರಿ ಲೈನ್ಸಲ್ಲಿ ಅಷ್ಟೊಂದು ನನಗೆ ಫೀಲ್ಡಿಂಗ್ ಹೋಗ್ತಿಲ್ಲ, ಬಟ್ ಹೋದಾಗ ಬಾಲ್ ಎತ್ಕೊಂಬರೋಕ್ಕೆಲ್ಲ ಹೋದಾಗ, ನೆನ್ನೆ ಬಾಲ್ ಎತ್ಕೊಂಬರೋಕ್ಕೆ ಅಂತ ಹೋಗಿದ್ರು, ಇವತ್ತು ಕೂಡ ಹೋಗಿದ್ರು. ಬಾಲ್ ಎತ್ಕೊಂಬರೋಕ್ಕೆ ಹೋದಂಥ ಟೈಮಲ್ಲಿ ಸ್ಟ್ಯಾಂಡ್ಸ್ಗಳಿಂದ ವಿರಾಟ್ ಕೊಹ್ಲಿಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು. ಸೊ ನೆಗೆಟಿವ್ ಆಗಿ ಮಾತಾಡುವಂಥದ್ದು ವಿರಾಟ್ ಕೊಹ್ಲಿ ಅವ್ರ ಕಿವಿಗೆ ಬಿದ್ದಿದೆ. ಆವಾಗ ಅವ್ರ ಚೀವಿಂಗ್ ಗಮ್ನ ಅಗಿತಾ ಇದ್ರು, ಆ ಚೀವಿಂಗ್ ಗಮ್ನ ಥೂ ಅಂತ ಉಗ್ದಿದ್ದಾರೆ. ಅವ್ರ ಮೇಲೆ ಉಗ್ದಿಲ್ಲ, ಹಾಗೆ ನೆಲಕ್ಕೆ ಉಗ್ದಿದ್ದಾರೆ. ಒಟ್ಟಿನಲ್ಲಿ ಈ ಥರ ಆಗ್ತಾ ಇದೆ. ಅದಕ್ಕೇನು ಕಾರಣ ಅಂತಂದರೆ ನೆನ್ನೆ ಆದಂಥ ಇನ್ಸಿಡೆಂಟ್ ಏನಿತ್ತೋ ಅದೇ ಮೇನ್ ಕಾರಣ. ಆ್ಯಂಡ್ ಇವತ್ತು ಹರ್ಟ್ ಆಗಿದ್ದೇನೋ ಅಂತಂದರೆ ನನಗೂ ಕೂಡ ಇದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹರ್ಟ್ ಆಯಿತು ಗುರು. ವಿರಾಟ್ ಕೊಹ್ಲಿ ಈ ಥರ ಟ್ರೀಟ್ ಮಾಡ್ತಾ ಇದ್ದಾರಲ್ಲ ಅಂತ, ಟ್ರೀಟ್ ಮಾಡೋ ಥರ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅಂತ ಬಂದಾಗ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದೇ ನೇಷನ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಮುಂಚೆ ಇದ್ದಂಥ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳು ಇವಾಗ ಅವ್ರ ಮೇಲೆ ರೆಸ್ಪೆಕ್ಟ್ ಇಟ್ಕೊಂಡಿರೋಂಥ ಆಸ್ಟ್ರೇಲಿಯನ್ ಫ್ಯಾನ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ಬಟ್ ಅವರ ಮರ್ಯಾದೆನ ನಿನ್ನೆ ಅವರೇ ಆ ಒಂದು ಚಿಕ್ಕ ಇನ್ಸಿಡೆಂಟ್ ಮಾಡೋದ್ರ ಮೂಲಕ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರೆ ಅಂತ ಹೇಳಬೇಕು. ಸೊ ನೋಡಿ, ಒಂದೊಂದು ಈ ಥರ ಚಿಕ್ಕ ಇವೆಂಟ್ಗಳಾದಾಗ್ಲೂ ಕೂಡ ರೆಸ್ಪೆಕ್ಟ್ ಅನ್ನೋದು ಅಷ್ಟು ವರ್ಷ ರೆಸ್ಪೆಕ್ಟ್ನ ಗಳಿಸ್ಕೊಂಡ್ಬಂದಿರ್ತಾರೆ. ಒಂದೊಂದು ಚಿಕ್ಕ ಇನ್ಸಿಡೆಂಟಿಂದ ರೆಸ್ಪೆಕ್ಟ್ ಅನ್ನೋದು ಪಟ್ಟನಾಗಿ ಡ್ರಾಪ್ ಆಗೋಗ್ಬಿಡುತ್ತೆ. ಯಾರು ಕೂಡ ಈ ಥರ ಮಾಡಿರಲ್ಲ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳು ರೀಸೆಂಟಾಗಂತೂ ವಿರಾಟ್ ಕೊಹ್ಲಿಗೆ. ಬಟ್ ಈ ಥರ ಮಾಡಿದ್ರು. ಒಂಥರ ಇವತ್ತು ಡಗೌಟಿಗೆ ಹೋಗ್ತಾ ಇರ್ಬೇಕಾದ್ರೆ, ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಔಟ್ ಆಗಿಬಿಟ್ಟು ವಿರಾಟ್ ಕೊಹ್ಲಿ ಅವ್ರಿಗೆ ಯಾರೋ ಏನೋ ಸಣ್ಣ ಮಾತು ಅಂದಿದ್ದಾರೆ. ಒಳಗಡೆ ಹೋಗ್ತಿದ್ದಂಥ ವಿರಾಟ್ ಕೊಹ್ಲಿ ಈಚೆಗಡೆ ಬಂದ್ಬಿಟ್ಟು ಅವ್ರಿಗೆ ಒಂದು ಸ್ಟೇರಿಂಗ್ ಲುಕ್ನ ಕೊಟ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ರು. ಲುಕ್ನ ಕೊಟ್ಬಿಟ್ಟು ನೋಡ್ಕೊಂಡು ನಿಂತ್ಕೊಂಡಿದ್ರು. ಮಾತಾಡ್ರು, ಏನು ಮಾತಾಡ್ತೀರಿ, ಹೆಂಗೆ ಮಾತಾಡ್ತೀರಾ ಅಂತ ಮಾತಾಡ್ರು ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ರು. ಅವ್ರು ಮಾತಾಡ್ತಿರು ಅಂತ ಕಾಣಿಸುತ್ತೆ. ಯಾರೋ ಬಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಒಳಗಡೆ ಹೋದರು. ಇದೆಲ್ಲ ಇದ್ದಿದೆ ನಡಿಯಪ್ಪ ಅಂತ. ಸೊ ನೋಡಿ, ಒಂಥರ ಅದೇ ಹೇಳಿದ್ನಲ್ಲ, ಚಿಕ್ಕ ಇನ್ಸಿಡೆಂಟ್ಗಳು, ಮಾಡುವಂಥ ಚಿಕ್ಕ ಮಿಸ್ಟೇಕ್ಗಳು ಫ್ಯಾನ್ಸ್ಗಳಲ್ಲಿ ಯಾವ ಥರ ಇಮೇಜ್ ಕ್ರಿಯೇಟ್ ಬಿಲ್ಡ್ ಆಗಿತ್ತೋ, ವರ್ಷಾನುಗಟ್ಲೆಯಿಂದ ಬಿಲ್ಡ್ ಆಗಿರೋಂಥ ಇಮೇಜು ಒಂದು ಕ್ಷಣದಲ್ಲಿ ಆ ರೆಪ್ಯುಟೇಷನ್ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಸೊ ಈ ಥರ ಇಂಥ ಪ್ಲೇಯರ್ಗಳು ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಗುರು. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಅಂತೂ ಈ MCG ಟೆಸ್ಟಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇರೋದಂತೂ ಡೌಟೇ ಇಲ್ಲ. ಒಬ್ಬರು ಫ್ಯಾನ್ ಬೇರೆ ಬಂದು ವಿರಾಟ್ ಕೊಹ್ಲಿ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು, ಅದೇನೋ ಗೊತ್ತಿಲ್ಲ ಗುರು, ಫ್ಯಾನು ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಹತ್ರ ಹೋದ್ರೆ ಅಟ್ರಾಕ್ಷನ್ ಕ್ರಿಯೇಟ್ ಆಗೋದು, ಬೇರೆ ಯಾರ ಹತ್ರ ಹೋದ್ರೂ ಕೂಡ ಕ್ರಿಯೇಟ್ ಆಗಲ್ಲ ಅಂತ ಅವ್ರಿಗೂ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಅದಕ್ಕೋಸ್ಕರ ಹೋದ್ರು ಅಂತ ಕಾಣಿಸ್ತಿದೆ. ವಿರಾಟ್ ಕೊಹ್ಲಿ ಅವ್ರ ಹೆಗಲ ಮೇಲೆ ಇವ್ರು ಕೈ ಹಾಕ್ತಿದ್ರು. ಯಾರು ಫ್ಯಾನು ಅಂತಲೇ ಗೊತ್ತಾಗ್ತಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಅವರು ವಿರಾಟ್ ಕೊಹ್ಲಿ ಫ್ಯಾನಾ ಗೊತ್ತೇ ಆಗ್ತಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅಂತೂ ಈ MCG ಟೆಸ್ಟಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇರೋದಂತೂ, ಈ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳ ರೆಡರಲ್ಲಿರೋದಂತೂ ಡೌಟ್ ಅಂತೂ ಖಂಡಿತ ಇಲ್ಲ. ಸೊ ಈ ಥರ ಮಾಡಿದ್ಕಾದ್ರೂ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಷ್ಟೊಂದೇನು ಕೊಡೋಕ್ಕಾಗಲಿಲ್ಲ. 30+ ರನ್ಸ್ಗೆ ಔಟ್ ಆಗಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ನ, ಒಂದು ಹೆವಿ ಬೌನ್ಸ್ ಬ್ಯಾಕ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳೆಲ್ಲ ಏನು ಬೂ ಮಾಡ್ತಾ ಇದ್ದಾರೆ.
ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸಣ್ಣ ಸಣ್ಣ ಮಾತು ಮಾತಾಡ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಅದೇ ಪ್ಯಾಟರ್ನಲ್ಲಿ ಔಟ್ ಆಯಿತು ಅಂತ ಅಂದರೆ, ಸೊ ಉತ್ತರ ಏನು ಕೊಡ್ದಂಗೆ ಔಟ್ ಆಯಿತು ಅಂತಂದರೆ, ಕೆಳಗಡೆ ಅಂತೂ ವಿರಾಟ್ ಕೊಹ್ಲಿ ಖಂಡಿತ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳಿಗೆ ಕಾಣಿಸ್ತಾರೆ. ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳಿಗೆ ಮಾತ್ರ ಅಂತಲ್ಲ, ಇಂಡಿಯನ್ ಫ್ಯಾನ್ಸ್ಗೂ ಕೂಡ ಕಾಣಿಸ್ತಾರೆ. ಯಾಕೆ ಅಂತಂದರೆ ಪಾಪ ಸ್ಯಾಮ್ ಅವ್ರಿಗೆ ಏನೂ ಮಾಡದೆ ಯಾರು ಹೋಗ್ಬಿಟ್ಟು ಡಿಕೆ ಹೊಡೆದ್ಬಿಟ್ಟು ಡ್ಯಾಶ್ ಮಾಡಿಬಿಟ್ಟು, ಸೊ ಆ ಥರ ಇನ್ಸಿಡೆಂಟ್ನ ನೆನ್ನೆ ಕ್ರಿಯೇಟ್ ಮಾಡಿದಲ್ಲ, ಅದು ಕಾದರೂ ಪರ್ಫಾರ್ಮ್ ಮಾಡಲೇಬೇಕು, ಪ್ರೂವ್ ಮಾಡ್ಕೊಳ್ಳೇಬೇಕು. ನೋಡೋಣ ಅದೇನು ಮಾಡ್ತಾರೆ ಅಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುವಾ.